ವೇದಶಾಸ್ತ್ರ ವಿನೋದೇನ ಪ್ರೀಣಯ ಪುರುಷೋತ್ತಮಂ ಅಹಶೇಷ ನಯೇ ನಯೇ ಸತ್ಯಾದಿ ನಾಟಕೂರವತ್ತು ಹೇಳ್ತಾ ಇದ್ದಾರೆ. ವೇದಶಾಸ್ತ್ರಗಳ ವಿನೋದದಿಂದ ಸಮಯವನ್ನು ಕಳೆಯಬೇಕು. ವೇದಶಾಸ್ತ್ರ ವಿನೋದ ಅಂದರೆ ಅದರಲ್ಲಿ ವಿಮರ್ಶೆ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು. ಈ ರೀತಿಯಾಗಿ ಪುರುಷೋತ್ತಮಂ ಪ್ರೀಣಯನ್, ಭಗವಂತನನ್ನು ಪ್ರೀತಿಗೊಳಿಸುವ ದೃಷ್ಟಿಯಿಂದ ನಮ್ಮ ಅಹಶೇಷಂ, ಹಗಲಿನ ಉಳಿದ ಭಾಗವನ್ನು, ಊಟವಾಗಿದೆ, ಶ್ರಮವಾಗುವಂಥ ಕೆಲಸವನ್ನು ಮಾಡಬಾರದು ಅಂತೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅಹಶೇಷಂ ನಯೇತ್, ಹೀಗೆ ಹಗಲಿನ ಉಳಿದ ಸಮಯವನ್ನು ಕಳೆದ ಮೇಲೆ ಸಂಧ್ಯಾ ಮುಪಾಸೀತ ಅತಪೂರ್ವತ್, ಸಂಜೆಯನ್ನು ಅಂದರೆ ಸಂಜೆಯನ್ನು ಆಚರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲೇ ಒಂದಷ್ಟು ಶ್ಲೋಕವನ್ನು ಸಂಗ್ರಹಿಸಿದ್ದಾರೆ, ಪ್ರಮಾಣಗಳನ್ನು. ಸಾಯಂ ಔಪಾಸನಂ ಭೂತ್ವಾ ಪಶ್ಚಾತ್ ಹೋಮಂ ಸಮಾಚರೇತ್ ಅತಂತ್ರಿತೋ ಹರಿಂ ಧ್ಯಾಯನ್ ವೈಶ್ವದೇವಂ ಸಮಾಚರೇತ್. ಸಂಜೆ ಹೊತ್ತಿನಲ್ಲೂ ಕೂಡ ಅಗ್ನಿ ಉಪಾಸನೆ ಇದೆ, ವೈಶ್ವದೇವ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸಾಯಂ ಪ್ರಾತರ್ ದ್ವಿಜಾತೀನಾಂ ಭೋಜನಂ ಸ್ಮೃತಿಚೋದಿತಂ ನಾಂತರಂ ಭೋಜನಂ ಕುರ್ಯಾತ್ ಅಗ್ನಿಹೋತ್ರ ಸಮೋವಿಧಿ. ಬ್ರಾಹ್ಮಣನಿಗೆ ಹಗಲು ಮತ್ತು ರಾತ್ರಿ ಊಟದ ಒಂದು ಅವಕಾಶ ಇದೆ, 2 ಹೊತ್ತು ಊಟದ ವ್ಯವಸ್ಥೆ. ಅದರ ಮಧ್ಯದಲ್ಲಿ ಊಟವಿಲ್ಲ. ಪಿತೃಶ್ರಾದ್ದ ಮೊದಲಾದ ದಿನಗಳಲ್ಲಿ ಏಕಭೋಜನ ಎಂಬುದು ಇದೆ, ತಿಳಿಸಿಕೊಡ್ತಾ ಇದ್ದಾರೆ. ದಿವೋದಿತಾನಿ ಕೃತ್ವೈವ ವಿದಧ್ಯಾದ್ ಉತ್ತರಾಣಿ ಚ ಶರ್ವಾಯ ಪ್ರಥಮೇಯಾಮೇ ದಿವಾ ಕರ್ಮಾಣಿ ಕಾರೇತ್ ಬ್ರಹ್ಮಯಜ್ಞಂ ಚ ಸೌರಂಚ ವರ್ಧಯೇತ್ ತಿಲತರ್ಪಣಂ. ಮತ್ತು ತಿಳಿಸಿಕೊಡ್ತಾ ಇದ್ದಾರೆ, ಹಗಲು ಹೇಳಿದ ಕರ್ಮಗಳನ್ನು ಮಾಡದ ಪಕ್ಷದಲ್ಲಿ, ಹಗಲಿಗೆ ಯಾವ್ಯಾವ ಕರ್ಮಗಳನ್ನು ಹೇಳಿದ್ರು, ಪೂಜೆ ಇತ್ಯಾದಿಗಳ ವಿಚಾರವನ್ನು ತಿಳಿಸಿಕೊಟ್ಟಿದ್ರು, ತರ್ಪಣಾದಿಗಳನ್ನು ಮಾಡಬೇಕು ಅಂತ. ಆದರೆ ರಾತ್ರಿಯ ಪ್ರಥಮಯಾಮದಲ್ಲಿ ಮಾಡಿಯೇ ಸಾಯಂಕೃತ್ಯ ಮಾಡಬೇಕು, ಬೆಳಿಗ್ಗೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಅಂತಹ ಕರ್ಮಗಳನ್ನು ಸಾಯಂಕಾಲದ ರಾತ್ರಿಯ ಪ್ರಥಮಯಾಮದಲ್ಲಿ ಮಾಡಬೇಕು. ಆದರೆ ಬ್ರಹ್ಮಯಜ್ಞ ತಿಲತರ್ಪ ಇವುಗಳನ್ನು ಮಾಡಬಾರದು ಅನ್ನೋ ನಿಷೇಧವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಅದು ವಿಚಾರ ಇನ್ನು ವ್ಯಾಖ್ಯಾನಗಳು ಬರ್ತದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ. ಇದು ಆ ಪುಸ್ತಕದಲ್ಲಿ ಸಂಗ್ರಹಗಳನ್ನು ವಿಶೇಷ ನೋಡ್ತಾ ಹೋಗೋದೀಗ. ಯಾಮಾತ್ ಪರತ ಏವಾತ ಸ್ವಪೇಧ್ಯಾಯನ್ ಜನಾರ್ದನಂ, 88 ಪೇಜ್ ನಂಬರು. ಒಂದು ಯಾಮ ಕಳೆದ ಮೇಲೆ, ಅರ್ಥಾತ್ ಸೂರ್ಯ ಅಸ್ತವಾದ ಮೇಲೆ ಒಂದು ಯಾಮ ಅಂದರೆ 3 ಗಂಟೆ ಹೊತ್ತು. ಆ 3 ಗಂಟೆ ಆದ ಮೇಲೆ ಮಲಗಬೇಕಂತೆ. ಅದಕ್ಕಿಂತ ಮೊದಲು ಮಲಗಲಿಕ್ಕಿಲ್ಲ. ಯಾಮಾತ್ ಪರತ ಏವಾತ ಸ್ವಪೇಧ್ಯಾಯನ್ ಜನಾರ್ದನಂ, ಮಲಗುವಾಗ ಯಾವ ರೀತಿ ಮಲಗಬೇಕು ಅಂತ ವ್ಯಾಖ್ಯಾನಕಾರ ಬಿಡಿಸಿ ಕೊಡ್ತಾ ಹೋಗ್ತಾರೆ. ನಮ್ಮ ನಿದ್ದೆ ಮಲಗುವ ಪೂರ್ವದಲ್ಲಿ ಹೇಗಿರಬೇಕು ಅಂತ, ಪ್ರಾರ್ಥನೆ, ಜೀವನ ನಡೆಯುವ ಬಗ್ಗೆ ಎಲ್ಲ ವಿಶೇಷವಾಗಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಇದರಲ್ಲಿ ಹೇಳ್ತಾರೆ, ಪ್ರಾಕ್ಷಿಣ ಶಯನೇ ವಿದ್ಯಾಂ ಧರ್ಮಮಾಯುಷ್ಯ ದಕ್ಷಿಣೆ ಪಶ್ಚಿಮೇ ಪ್ರಬಲ ಚಿಂತಾ ಹಾನಿ ಮೃತ್ಯು ರಥೋತ್ತರೆ. ಪೂರ್ವಕ್ಕೆ ತಲೆ ಹಾಕಿ ಮಲಗಿದರೆ ವಿದ್ಯಾ ಪ್ರಾಪ್ತಿಯಾಗ್ತದಂತೆ, ಇನ್ನು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಧರ್ಮ ಪ್ರಾಪ್ತಿ ಆಗ್ತದೆ, ಆಯುಷ್ ಪ್ರಾಪ್ತಿ ಆಗ್ತದೆ. ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದರೆ ಚಿಂತೆ ಬರ್ತದೆ. ಇನ್ನು ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಮೃತ್ಯು ಬರುವಂಥದ್ದು ಅಂತ, ಹಾನಿ ಮತ್ತು ಮೃತ್ಯು 2 ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಸ್ವಗ್ರಹೇ ಪ್ರಾಕ್ಷಿಣಾಶೇತೆ ಶ್ವಾಸುರೇ ದಕ್ಷಿಣೇ ಶಿರಃ ಪ್ರತ್ಯಕ್ಷಿರ ಪ್ರವಾಸೇತು ನಕದಾಚಿತ್ ಉದಕ್ಷಿರಃ. ಅಲ್ಲಿ ಹೇಳ್ತಾರೆ, ಮನೆಯಲ್ಲಿ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು, ಮಾಮನೆ ಮನೆಗೆ ಹೋದಾಗ ದಕ್ಷಿಣಕ್ಕೆ, ಪ್ರವಾಸ ಕಾಲದಲ್ಲಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಹುದು, ಉತ್ತರಕ್ಕೆ ಯಾವತ್ತೂ ತಲೆ ಹಾಕಿ ಮಲಗಬಾರದು ಎಂಬ ನಿಷೇಧವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಕಾರ್ಪಸಂ ಪುಸ್ತಕಂ ಚೈವ ಲೋಹಪರ್ಣೆ ತಥೈವ ಚ ಪಾಷಾಣಂ ಕಾಷ್ಟಮಿತ್ಯಾದಿ ಶಿರೋಧ ಪರಿವರ್ಜಯೇತ್. ತಲೆ ದಿಂಬು ಮಾಡಿಕೊಳ್ಳೋದು ಯಾವುದು ಮಾಡಿಕೊಳ್ಳಬಾರದು ಹೇಳ್ತಾ ಇದ್ದಾರೆ. ಹತ್ತಿ, ಪುಸ್ತಕ, ಎಲೆ, ಲೋಹ, ಕಲ್ಲು, ಇಟ್ಟಿಗೆ ಇವುಗಳನ್ನು ತಲೆದಿಂಬಾಗಿ ಮಾಡಿಕೊಳ್ಬಾರ್ದು. ಹತ್ತಿ ಅಲ್ಲ, ಇದು ಕಾರ್ಪಸಂ ಅಂದರೆ ಹತ್ತಿ ಅಂತ ಅರ್ಥ. ಅದೇನು ಶ್ಲೋಕ ಇದೆ ಅದನ್ನು ಇದು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಬಟ್ಟೆಯಿಂದ ಮಾಡಿಕೊಳ್ಳುವಂಥದ್ದು. ಈಗ ನಾವು ದೇವರಿಗೆ ಮಾಡುವಾಗ ರೇಷ್ಮೆ ಬಟ್ಟೆಗಳದ್ದೆಲ್ಲ ಮಾಡ್ತೇವೆ, ಅದು ಮೃದು ಬರ್ತದೆ. ಆ ರೀತಿಯಾದ ವ್ಯವಸ್ಥೆ ಇರಬೇಕು. ಯಾಕಂದರೆ ಅದು ಹತ್ತಿಯಿಂದನೇ ನೇಯ್ದಿರುವಂಥದ್ದು. ಅದೇ ಹತ್ತಿಮಯವಾಗಿರೋದು ಬರಬಾರ್ದು ಅನ್ನು. ಅಗಸ್ತ್ಯಂ ಮಾಧವಂ ಚೈವ ಮುಚುಕುಂದಂ ಮಹಾಮುನಿಂ ಕಪಿಲಂ ಮುನಿಮಾಸ್ತೀಕಂ ಪಂಚೈತಂ ಶಯನೇ ಸ್ಮರೇತ್. ಮಲಗುವಾಗ ಇವರನ್ನೆಲ್ಲ ಸ್ಮರಣೆ ಮಾಡಬೇಕಂತೆ. ಅಗಸ್ತ್ಯರನ್ನ, ಕೃಷ್ಣನನ್ನ, ಮುಚುಕುಂದನನ್ನ,
ಇನ್ನು ಕಪಿಲನನ್ನು ಆಸ್ತಿಕನನ್ನು ಸ್ಮರಣೆ ಮಾಡಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಂತರಾಲೇ ತಥೋ ಬುದ್ಧ್ವಾ ಸ್ಮನೇತ ಬಹುಶೋ ಹರಿಂ. ಮಧ್ಯದಲ್ಲಿ ರಾತ್ರಿ ಏಳಬೇಕಂತೆ, ಕೈಕಾಲು ತೊಳಿಲಿಕ್ಕಲ್ಲ, ದೇವರ ಸ್ಮರಣೆಗಾಗಿ ಅಂತ. ಅಂತರ ತಥೋ ಬುದ್ಧ್ವ ಸ್ಮನೇತ ಬಹುಶೋ ಹರಿಂ. ಮಧ್ಯದಲ್ಲಿ ಎದ್ದು ನಿದ್ರೆ ಹಾಳಾಗ್ತದೆ, ಅಲ್ರಾಮ್ ಇಟ್ಕೊಂಡಿದ್ದೇವೆ, ಮತ್ತೆ ಎಚ್ಚರಿಕೆ ಆಗೋದಿಲ್ಲ, ಈ ರೀತಿ ಚಿಂತೆ ಮಾಡದೆ ಎಚ್ಚರಿಕೆ ಆದಾಗ ದೇವರ ಸ್ಮರಣೆ ಮಾಡುತ್ತಾ ಮತ್ತೆ ಮಲಗುವಂಥದ್ದು ಎಂಬುದನ್ನು ತಿಳಿಸಿಕೊಡ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವ ಅನುಸ ಸ್ವಭಾವಂ ಕರೋತಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯೇತತ್. ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಕಾಯ ವಾಚ ಮನಸ 3 ವಿಧವಾದಂತಹ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬ ವಿಚಾರವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದ ನಂತರದಿಂದ ಸ್ನಾನ, ಮಲಮೂತ್ರ ವಿಸರ್ಜನೆ, ದಂತಧಾವನಗಳು, ಮುಂದೆ ಸ್ನಾನ, ಆ ಸ್ನಾನ ನಂತರದಲ್ಲಿ ಅನುಷ್ಠಾನ, ಜಪ, ಸಂಧ್ಯಾ ವಂದನೆ ಎಲ್ಲವನ್ನ ತಿಳಿಸಿಕೊಟ್ಟು ಮತ್ತೆ ಪೂಜೆಗೆ ಬೇಕಾದ ಪದಾರ್ಥಗಳನ್ನು ಸಂಗ್ರಹಿಸಿ, ಹೂ ತುಳಸಿಗಳನ್ನು ಸಂಗ್ರಹಿಸಿಕೊಂಡು ಮಧ್ಯಾಹ್ನದ ಪೂಜೆ, ಅತಿಥಿ ಪುರಸ್ಕಾರ, ಮತ್ತೆ ಭೋಜನ ಇವುಗಳಾದ ಮೇಲೆ ಸಂಜೆ ಆ ಹಗಲನ್ನು ವೇದಶಾಸ್ತ್ರ ವಿನೋದದಿಂದ ಕಳೆಯಬೇಕಂತೆಲ್ಲ ತಿಳಿಸಿಕೊಟ್ಟು ಮಲಗುವಂಥ ವಿಚಾರವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಆಚಾರ್ಯರು ಹೇಳುವ ಮೂಲಕ ಇಡೀ ದಿನ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡಿ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಇನ್ನು ರಾತ್ರಿ ಊಟ ಯಾವಾಗ ಮಾಡಬಾರದು ಅಂತ ಒಂದಷ್ಟು. ರವೋ ಪರ್ವಣಿ ಸಂಕ್ರಾಂತೌ ವ್ಯತಿಪಾತೆ ಪಿತುರ್ದಿನೆ ಅಭ್ಯಂಗಂ ಚ ಉಪವಾಸಂಚ ನ ಕುರ್ಯಾತ್ ದಿಶಿ ಭೋಜನಂ. ರವೋ ಪರ್ವಣಿ, ಇದು ಪರ್ವಣಿ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಾಂತಿ, ವ್ಯತಿಪಾತ ದಿನ, ಪಿತೃದಿನ, ಶ್ರಾದ್ದದ ದಿನ, ಈ ದಿನಗಳಲ್ಲಿ ಅಭ್ಯಂಗವನ್ನು ಮಾಡಬಾರದು, ಉಪವಾಸವನ್ನು ಮಾಡಬಾರದು, ನಿಶಿ ಭೋಜನ ಮಾಡಬಾರದು. ಈ ರೀತಿಯಾಗಿ ಅಭ್ಯಂಗಂಚ ಉಪವಾಸಂಚ ನ ಕುರ್ಯಾತ್ ದಿಶಿ ಭೋಜನಂ ಎಂದು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇರಬೇಕು ಅಂತ. ಇನ್ನು ಪುರಾಣಗಳನ್ನು ಕೇಳಬೇಕು ಅಂತ ಹೇಳಿದರು. ಯಾಕೆ ಕೇಳಬೇಕು? ಭುಕ್ತ್ವಾ ಉಪಸ್ಥಾಯ ಮಾರ್ತಾಂಡಂ ಪುರಾಣಾದಿ ಯದಾ ಸದಾ ಪಠೇತ್ ಕಲೋ ಭಕ್ತಿರ್ ಭವೇತ್ ದೃಢಾಂ ಪುರಾಣ ಶ್ರವಣಾತ್ ಭವೇತ್. ಪುರಾಣ ಶ್ರವಣ ಮಾಡುವುದರಿಂದ ದೇವರಲ್ಲಿ ಭಕ್ತಿ ಜಾಸ್ತಿ ಆಗ್ತದಂತೆ. ಅದಕ್ಕಾಗಿ ಪುರಾಣ ಶ್ರವಣವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇನ್ನು ಊಟ ಆದ ಮೇಲೆ ಕಣ್ಣು ಎಳಿತದೆ ಅಲ್ವಾ? ಹಗಲಿನಲ್ಲಂತೂ ಒಂದು 10 ನಿಮಿಷ ಆದರೂ ತಲೆ ಕೊಡಬೇಕು ಅಂತ ಮನಸ್ಸು. ಆಯುರ್ವೇದ ಶಾಸ್ತ್ರದಲ್ಲೂ ಅದನ್ನು ಹೇಳುವಾಗ ಪ್ರಕೃತಿ ಮತ್ತು ವಿಕೃತಿ ಅಂತ ಹೇಳುತ್ತಾರೆ. ರಾತ್ರಿ ಮಲಗುವಂಥದ್ದು ಪ್ರಕೃತಿ, ಹಗಲಲ್ಲಿ ಮಲಗುವುದು ವಿಕೃತಿ ಅಂತ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಬದಲಾಗಿದ್ದಾರೆ. ಆಯುರ್ವೇದದಲ್ಲೂ ಕೂಡ ಬದಲಾಗಿ ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು ಅಂತ ಆಯುರ್ವೇದ ಡಾಕ್ಟರ್ಗಳು ಈಗ ಹೇಳುವವರು ಇದ್ದಾರೆ. ಆದರೆ ಶಾಸ್ತ್ರ ಹೇಳುವುದು ಆಯುಹು ಕ್ಷೀಣಂ ದಿವಾನಿದ್ರ ದಿವಾಶ್ರೀ ಪುಣ್ಯನಾಶಿನಿ ವೃಥಾ ವಿವಾದ ವಾಕ್ಯಾನಿ ಪರಿವಾದಂ ತಥಾತ್ಯಜೇತ್. ಹಗಲಿನಲ್ಲಿ ಮಲಗಿದರೆ ಆಯಸ್ಸು ಕ್ಷೀಣವಾಗ್ತದೆ. ಇನ್ನು ಸ್ತ್ರೀ ಸಂಘ ಮಾಡಿದರೆ ಅದು ಪುಣ್ಯನಾಶ ಆಗ್ತದೆ. ವೃಥಾ ವಿವಾದ ವಾಕ್ಯಾನಿ, ಸುಮ್ಮನೆ ಅನಾವಶ್ಯಕವಾದ ಮಾತುಗಳನ್ನು ಆಡುವಂಥದ್ದು ಪರಿವಾದ ತದಾತ್ಯಜೇತ್. ಇವೆಲ್ಲವನ್ನು ಬಿಡಬೇಕು ಅಂತ ವಿಷಯ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಹಗಲಿನಲ್ಲಿ ನಿದ್ರೆ ಮಾಡುವಂಥದ್ದು ಅಲ್ಲ ಅಂತ. ಇನ್ನು ಸಾಯಂ ಸಂಧ್ಯೆಯನ್ನು ಮನೆ ಹೊರಗೆ ಮಾಡಬೇಕು ಅಂತಿದೆ. ನೀರಿನ ವ್ಯವಸ್ಥೆ ಇರುವಲ್ಲಿ ತಟಾಕ, ಕೆರೆ ಇಂಥ ಕಡೆ ಹೋಗಿ ಮಾಡಬೇಕು ಅಂತ. ಅಮೃತಂ ಮದ್ಯಗಂಧಂಚ ದಿವಾ ಸ್ವಾಪಂಚ ಮೈಥುನಂ ಪುನಾತಿ ವೃಷವಸ್ಯಾನ್ನಂ ಸಾಯಂ ಸಂಧ್ಯಾ ಬಹಿಷ್ಕೃತ. ಸಂಜೆ ಮಾಡುವಂಥದ್ರಿಂದ ಯಾವ ಸೇವಿಸಬಾರದ ಗಂಧ ಸೇವಿಸಿದ್ದು, ಹಗಲಲ್ಲಿ ಮಲಗಿದ್ದು, ಶ್ರೀಸಂಗ ಮಾಡಿದ್ದು, ಈ ಎಲ್ಲ ದೋಷ ಏನಿದೆ ಈ ದೋಷವನ್ನೆಲ್ಲ ಅದು ಕಳೀತದಂತೆ. ಸಾಯಂ ಸಂಜೆಯನ್ನು ಹೊರಗೆ ಮಾಡಿದರೆ, ಮನೆಯಿಂದ ಹೊರಗೆ ಮಾಡಿದರೆ ಇದೆಲ್ಲ ಕಳೀತದೆ ಅಂತ. ಬಹಿಸಂಧ್ಯಾ ಶತಗುಣ ಗರ್ತ ಪ್ರಸರಣಾದಿಷು ತೀರ್ಥೆ ಶತಗುಣಂ ಜ್ಞೇಯಂ ಸಹಸ್ರಂ ಜಾಹ್ನವೀ ಜಲೆ. ಒಂದೊಂದು
ಗರ್ತ ಪ್ರಸವರಾಣಾದಿಶು ಅಂದರೆ ಈ ಕೆರೆ ಇಂಥದ್ರಲ್ಲಿ ಮಾಡಿದರೆ ಅಲ್ಲಿ ವಿಶೇಷವಾಗಿ 100 ಪಟ್ಟು ಮನೆಯಲ್ಲಿ ಮಾಡಿದಕ್ಕಿಂತ 100 ಪಟ್ಟ ಫಲ ನಮಗೆ ಎಲ್ಲಿ ಸಿಗ್ತದೆ. ಇನ್ನು ತೀರ್ಥೆ ಯಾವುದ ತೀರ್ಥದಲ್ಲಿ ಹೋಗಿ ಮಾಡಿದರೆ ಅದಕ್ಕೆ 100 ಪಟ್ಟು, ಸಹಸ್ರ ಪಟ್ಟು, ಜಾಹ್ನವಿ ಜಲೆ ಗಂಗೆಯಲ್ಲಿ ಮಾಡಿದರೆ 1000 ಪಟ್ಟು ಪುಣ್ಯ ಬರ್ತದೆ. ಭುಕ್ತ್ವಾಪಿ ಶಾಸ್ತ್ರಾಭ್ಯಾಸಂ ನಕದಾಜಿ ಪರಿತ್ಯಜೇತ್. ಮಧ್ಯಾಹ್ನ ಉಂಡ ಮೇಲೆ ಆಯಾಸದಿಂದ ಶಾಸ್ತ್ರಾಭ್ಯಾಸವನ್ನು ಮರೆಯಬೇಡ ಅಂತ ಹೇಳ್ತಾ ಇದ್ದಾರೆ. ತತಸ್ತು ಪಶ್ಚಿಮಾಂ ಸಂಧ್ಯಾಂ ಅರ್ಧಮಸ್ತ ಮಿತೆ ರವೋ, ಅಂದರೆ ಸೂರ್ಯ ಇನ್ನೇನು ಮುಳುಗ್ತಾನೆ ಅನ್ನೋ ಸಂದರ್ಭದಲ್ಲಿ ಸಂಧ್ಯಾವನ್ನು ಸಾಯಂ ಸಂಧ್ಯೆ ಮಾಡಬೇಕು. ತದಾ ನಿಯಮಮಾಸ್ತಾಯ ಮನಸಾ ಮೌನಮಾಸಿತಃ ಜಪ್ತ್ವಾ ದೇವಿಂಚ ಗಾಯತ್ರಿ ನಮ ಇತ್ಯುಪದಿಷ್ಠಿತಃ. ಸಂಧ್ಯೆಯ ಕಾಲದಲ್ಲಿ ಕುಳಿತುಕೊಂಡು ಗಾಯತ್ರಿ ಉಪಾಸನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಸಮಯದಲ್ಲಿ ಮಾಡಬೇಕಾದ ಮನಸಾ ಮೌನಿಮಾಸ್ಥಿತಃ, ಮನಸಾ ಮೌನಮಾಸ್ಥಿತಃ, ಮಾನಸಿಕವಾಗಿ ಮೌನ ಬೇಕು, ಬಾಯಿ ಬಿಟ್ಟು ಮಾತಾಡುವುದಲ್ಲ, ಮಾನಸಿಕವಾಗಿ ಬೇರೆ ವಿಚಾರಗಳನ್ನು ಚಿಂತಿಸದೆ ಗಾಯತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ತಿಳಿಸಿಕೊಡ್ತಾ ಇದ್ದಾರೆ. ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ಆದಿತ್ಯಾಂತು ಯಥಾವಿಧಿ ಗಾಯತ್ರಿಂ ಅಭ್ಯಸೇತ್ತಾ ತಾವತ್ ಯಾವತ್ ವೃಕ್ಷಾಣಿ ಪಶ್ಯತಿ. ಗಾಯತ್ರಿ ಜಪ ಮಾಡಬೇಕಂತೆ ಎಲ್ಲಿ ತನಕ? ನಕ್ಷತ್ರ ಕಾಣುವ ತನಕ. ಅಂದರೆ ಆ ಸಂಧ್ಯೆ ಈ ಹೊತ್ತು ವಿಶೇಷವಾಗಿ ಈ ಜಪಕ್ಕೆ ವಿಹಿತವಾದದ್ದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಉತ್ತಮ ಸೂರ್ಯಸಹಿತ, ಮಧ್ಯಮ ಲುಪ್ತತಾರಕ, ಅಧಮ ತಾರಕೋಪೇತ, ಸಾಯಂ ಸಂಧ್ಯೆ ತ್ರಿಧಾಮತ. 3 ರೀತಿಯಲ್ಲಿ ಉತ್ತಮವಾದದ್ದು ಸೂರ್ಯ ಕಾಣುವಾಗಲೇ ಮಾಡುವಂಥದ್ದು, ಮಧ್ಯಮ ಲುಪ್ತತಾರಕ, ಇನ್ನು ನಕ್ಷತ್ರ ಕಾಣ್ತಾ ಇಲ್ಲ, ಸೂರ್ಯ ಅಸ್ತನಾಗಿದ್ದ, ನಕ್ಷತ್ರ ಕಾಣುವಂಥ ಸಮಯ ಆಗಿಲ್ಲ, ಅದು ಮಧ್ಯಮ. ಅಧಮ ನಕ್ಷತ್ರ ಕಾಣುವಾಗ ಮಾಡುವಂಥದ್ದು. ಆಸೀನಸ್ತು ಜಪೇದೇವಿ ಗಾಯತ್ರಿ ಪಶ್ಚಿಮಾಂ ಪ್ರತಿ. ಸಂಜೆ ಹೊತ್ತಿನಲ್ಲಿ ಗಾಯತ್ರಿ ಜಪ ಮಾಡುವಾಗ ಕುಳಿತುಕೊಂಡು ಮಾಡಬೇಕು. ಹಗಲು ಹೇಳಿದ್ರು ಸೂರ್ಯ ಉದಯ ಆಗುವ ಪೂರ್ವದಲ್ಲಿ ಗಾಯತ್ರಿ ನಿಂತು ಮಾಡಬೇಕು ಅಂತ. ಮತ್ತು ನೆನಪು ಮಾಡ್ತಾ ಇದ್ದೇವೆ ಬರ್ತೋಗಿದ್ರೆ, ಸೂರ್ಯೋದಯ ಪೂರ್ವದಲ್ಲಿ ಏನಾದ್ರು ಸಂಧ್ಯಾವಂದನ ಮಾಡುವುದಿದ್ದಾಗ ನಿಂತುಕೊಂಡು ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳಿದ್ದು ವಿಧಿ ಇತ್ತು. ಪೂರ್ವಾಂ ಸಂಧ್ಯಾಂ ಜಪೇತಿಷ್ಠನ್ ನೈಷಮೇನೋ ವ್ಯವೋಹತಿ ಪಶ್ಚಿಮಾಂ ದಿಶಮಾಸೀನೋ ಮಲಂ ಹಂತಿ ದಿವಾಕೃತಂ. ಹೀಗೆ ಕುಳಿತುಕೊಂಡು ಮಾಡಿದರೆ ಬೆಳಿಗ್ಗೆ ಮಾಡಿದಂತಹ ಪಾಪಗಳೆಲ್ಲವೂ ಪರಿಹಾರ ಆಗ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ತಾಂಬೂಲ ಭಕ್ಷಣೆ ವಿಚಾರವನ್ನೆಲ್ಲ ಮಧ್ಯಾಹ್ನ ಊಟ ಆದಮೇಲೆ ನೋಡಿದ್ವಿ. ಆದರೂ ಕೂಡ ಅಲ್ಲಿ ಹೇಳಿದ ವಿಚಾರಗಳು ಒಂದಷ್ಟಿದೆ. ಜಾಸ್ತಿ ತಿಂದರೆ ಪಾಂಡುತ್ವಂ ದಂತ ದೌರ್ಬಲ್ಯಂ ಅಕ್ಷಿರೋಗಂ ಬಲಕ್ಷಯಂ ಕರೋತಿ ಮುಖರೋಗಾಂಶ ತಾಂಬೂಲ ಮತಿ ಸೇವನಾತ್. ಮಿತಿಮೀರಿ ತಾಂಬೂಲ ಸೇವನೆ ಮಾಡಿದರೆ ಪಾಂಡುತ್ವ ಅಂದರೆ ಬಿಳಿಚಿಕೊಳ್ಳುವಂಥದ್ದು, ದಂತ ದೌರ್ಬಲ್ಯಂ ಹಲ್ಲು ಬಲ ಕಳೆಕೊಡುತ್ತದೆ, ಅಕ್ಷಿರೋಗ ಕಣ್ಣಿನ ರೋಗ ಬರ್ತದೆ, ಮತ್ತು ಬಲಕ್ಷಯಂ ದೇಹದ ಶಕ್ತಿ ಕಡಿಮೆ ಆಗ್ತದೆ, ಮುಖ ರೋಗವನ್ನು ಉಂಟು ಮಾಡ್ತದೆ ಅಲ್ವಾ. ಕೆಲವರಿಗೆ ಯಾವಾಗಲೂ ಮೇಯುವಂಥದ್ದು ಇರ್ತದಲ್ವ, ತಾಂಬೂಲ ಇರಲೇಬೇಕು ಅಂತ ಒಬ್ಬೊಬ್ಬರು ಹವ್ಯಾಸ. ವಿದ್ಯಾ ಕಾಮೋ ಅಹನೀರಾತ್ರೋ ತಾಂಬೂಲಂತೂ ನಭಕ್ಷಯೇತ್. ಯಾರಿಗೆ ವಿದ್ಯೆಯ ಬಗ್ಗೆ ಇಚ್ಛೆ ಇದೆ, ತಿಳಿದುಕೊಳ್ಳಬೇಕು ಅಂತ, ರಾತ್ರಿ ಸಮಯದಲ್ಲಿ ತಾಂಬೂಲವನ್ನು ತಿನ್ನಬಾರದು. ಯತಿಷ್ಠ ಬ್ರಹ್ಮಚಾರಿ ಚ ವಿಧವಾ ಚ ರಜಸ್ವಲ ಪ್ರತ್ಯೇಕ ಮಾಂಸದ ಸ್ತುಲ್ಯಂ ಮೇಲನೆ ಸುರಯಾ ಸಮಂ. ಇದೆಲ್ಲ ಯತಿಗಳು, ಬ್ರಹ್ಮಚಾರಿಗಳು, ವಿಧವಾ ಸ್ತ್ರೀಯರು, ದಿನದ ರಜೆಯಲ್ಲಿ ತಿಂಗಳ ಮಾಸಿಕ ರಜೆ ಆಚರಣೆ ಮಾಡುವವರು, ಪ್ರತ್ಯೇಕ ಮಾಂಸದ ತುಲ್ಯಂ, ಇವೆಲ್ಲ ಮಾಂಸ ಸಮಾನವಾಗ್ತದೆ. ಮಾತಪಿತ್ರೋ ಕ್ಷಯೇ ಶ್ರಾದ್ಧೆ ತಥೈವ ಮೃತಸೂತಕೆ ತಾಂಬೂಲಂ ಚರ್ವಯೇತ್ಯಸ್ತು ಪಿತೃಹಾಸ ನಿಗದ್ಯತೆ. ಇನ್ನು ತಂದೆ ತಾಯಿಯರ ಶ್ರಾದ್ದದ ದಿನ ಈ ಮಾಡುವಂಥದ್ದು, ಇನ್ನು ಮೃತ ಸೂತಕ ಬಂದಾಗ ತಾಂಬೂಲ ಭಕ್ಷಣೆ ಮಾಡುವಂಥದ್ದು ಪಿತೃಗಳನ್ನು ಕೊಂದ ಪಾಪ ಇದೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮಲಗುವಾಗ ಹೇಗೆ ಮಲಗಬೇಕು ಅಂತಷ್ಟೇ ಕೇಳಿ. ಸುಪ್ರಕ್ಷಾಲಿತ ಪಾದ, ಚೆನ್ನಾಗಿ ತೊಳೆದ ಪಾದ, ಮತ್ತೆ ಅದು ಹೇಳಿದ್ವಿ ಒಣಗಿರಬೇಕು, ಒದ್ದೆ ಕಾಲ ಮಲಗಲಿಕ್ಕೆ ಇಲ್ಲ ಅಂತ. ಸರ್ವತೋ ರಕ್ಷಾಂ ಕೃತ್ವ, ಮಲಗುವಾಗ ನಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಬಾರದು, ಯಾವ ದುಷ್ಟಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಬಾರದು, ಆ ರೀತಿಯಾಗಿ ಸರ್ವತೋ ರಕ್ಷಾಂ ಕೃತ್ವ, ರಕ್ಷೆಯನ್ನು ಮಾಡಿಕೊಂಡು ಶಯ್ಯಾಂ ಅಧಿಷ್ಠಾಯ ರಾತ್ರಿ ಸೂಕ್ತಂ ಜಪ್ತ್ವ, ರಾತ್ರಿ ಸೂಕ್ತವನ್ನು ಜಪಿಸಿ ವಿಷ್ಣುಂ ಗುರುವಾದಿಂಶ ಸ್ಮೃತ್ವ, ವಿಷ್ಣುವನ್ನು ಗುರುವಾದಿಗಳನ್ನು ಎಲ್ಲ ನಮ್ಮ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ ಸರ್ಪಾಪ ಸರ್ಪ ಬದ್ಧಂತೆ ಇತಿ ಶ್ಲೋಕದಯಂ ಜತ್ವ, ಒಂದು ಮಂತ್ರ ಇದೆ, 2 ಮಂತ್ರ, ಅದು ಸರ್ಪ ಸ್ಮರಣೆ ಮಾಡುವಂಥದ್ದು. ಮಹಾಭಾರತದ
ಇದನ್ನು ಜಪಿಸಿ ಅಗಸ್ತ್ಯಾದಿ ಪಂಚ ಋಷಿ ಸ್ಮೃತ್ವ, ಅಗಸ್ತ್ಯರ ಮೊದಲಾದ 5 ಋಷಿಗಳನ್ನು ಸ್ಮರಣೆ ಮಾಡಿ ಮಂಗಲ ಶ್ರುತಿಶಂಕಂ ಶೃಣ್ವನ್ ದಕ್ಷಿಣ ಶಿರ ಪೂರ್ವಶಿರವ ಸ್ವಪೇತ್, ದಕ್ಷಿಣಕ್ಕೆ ತಲೆ ಅಥವಾ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು. ಇದು ಯಾರು ಹೇಳಿಕೊಡುವುದಲ್ಲ ಇದು, ಆದರೆ ವಿಚಾರ ಇದೆ. ಅಲ್ಲಿ ಹೇಳ್ತಾರೆ, ಸರ್ಪ ಸರ್ಪ ಅಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇಜಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಆಸ್ತಿಕಸ್ಯ ವಚಂ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ ಶತದಾ ವಿದ್ಯತೆ ಮೂರ್ಧ ಶಿಂಶ ವೃಕ್ಷ ಫಲಂ ಯಥಾ. ಆಸ್ತಿಕ ಅಂತ ಹೇಳಿದರೆ ಸರ್ಪಗಳು ಹೋಗಬೇಕಂತೆ. ಮನೆ ಪ್ರವೇಶ ಮಾಡಿದೆ ಸರ್ಪ ಯಾವುದು? ಆ ಸರ್ಪ ಯಾಕೆ ಅಂದರೆ ಜನಮೇಜನ ಯಜ್ಞದಲ್ಲಿ ಒಂದು ವರ ಕೊಟ್ಟಿದ್ದ. ಆಸ್ತಿಕ ಬಂದು ಜನಮೇಜನ ಸರ್ಪಯಾಗವನ್ನು ತಡೆದಿದ್ದ. ಈ ಕತೆ ಗೊತ್ತಲ್ವಾ? ಗೊತ್ತುಂಟಲ್ವಾ? ಜನಮೇಜಯನ ಸರ್ಪಯಾಗ ನಡೆಯುವಾಗ ಆಸ್ತಿಕ ಬಂದು ಅವುಗಳ ಆಹುತಿ ಆಗುವುದನ್ನು ತಪ್ಪಿಸಿದ್ದ. ಅದರಿಂದಾಗಿ ಮುಂದೆ ಆಸ್ತಿಕನ ಸ್ಮರಣೆಯನ್ನು 3 ಸಲ ಮಾಡಿದರೆ ಆ ಬಂದಂಥ ಸರ್ಪ ಹೋಗಬೇಕು, ಇಲ್ಲದಿದ್ದರೆ ಅವುಗಳ ಶಿರ 100 ಪೀಸಾಗಿ ಹೋಗುವುದು. ಮಲಗಿದಾಗ ಸರ್ಪ ಎಲ್ಲಿಂದ ಬಂದೀತು? ಇಲ್ಲ, ನಮ್ಮ ಮನೆಯಲ್ಲಿ ಯಾವ ತೊಂದರೆ ಇಲ್ಲ, ಅಲ್ಲ ನಮ್ಮ ಬೆಡ್ರೂಮ್ನಲ್ಲಿ ಇದ್ಯಾವುದು ಬರುವುದಿಲ್ಲ ಅಂತಿದ್ದರೆ ಕೆಟ್ಟ ಆಲೋಚನೆಗಳು ಕೆಟ್ಟ ಸ್ವಪ್ನಗಳು ಬರದಂತೆ ಈ ಚಿಂತನೆ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. ಸರ್ಪ ಅಪಸರ್ಪ, ಇಲ್ಲ ಈ ಸರ್ಪ ನೀನು ಹೊರಟು ಹೋಗು, ಭದ್ರಂತೆ ಗಚ್ಚ ನೀನು ಹೋಗು, ನಿನಗೆ ಮಂಗಳವಾಗಲಿ. ಸರ್ಪ ಮಹಾವಿಷ ಜನಮೇಜ ಯಜ್ಞ ಅಂತ ಆಸ್ತಿಕನ ಮಾತನ್ನು ನೀನು ವಿಶೇಷವಾಗಿ ಚಿಂತನೆ ಮಾಡುವಂತ ಹೇಳಿದಂತೆ ಇದು ಅಂದರೆ ಮಲಗುವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ರಕ್ಷಾಂ ಕೃತ್ವ ಸರ್ವತೋ ರಕ್ಷಾ ಅಂದರೆ ಬಾಗಿಲೆಲ್ಲ ಹಾಕ್ಕೊಳ್ಬೇಕು ಅಲ್ವಾ? ಮನೆ ಬಾಗಿಲೆಲ್ಲ ರಕ್ಷಣೆ, ತಲೆ ಬಿಸಿ ಆಗಬಾರ್ದು. ಇಲ್ಲ ಆ ಬಾಗಿಲು ಹಾಕಲಿಲ್ಲ, ಅದೇನೋ ಚಿಲ್ಕ ಗಟ್ಟಿ ಇಲ್ಲ, ಒಂಚೂರು ಮುಟ್ಟಿರು ಒಳಗೆ ಬರ್ತದೆ, ಎಲ್ಲ ಇದ್ದರೆ ನಿದ್ರೆ ಬರುವುದಿಲ್ಲ, ಯಾರು ಬರ್ತಾರೋ ಏನೋ ಅಂತೆಲ್ಲ. ಮನೆ ಪ್ರಧಾನ ಬಾಗಿಲು ಇತ್ಯಾದಿ ಕಡೆ ವ್ಯವಸ್ಥೆ. ರಕ್ಷಾಂಗತ್ವ ಶಯ್ಯ ಮಾಧಿಷ್ಠಾಯ, ಹಾಸಿಗೆ ಮೇಲೆ ಕುಳಿತುಕೊಂಡು ಈ ಜಪವನ್ನು ರಾತ್ರಿ ಸೂಕ್ತವನ್ನು ಪಠನೆ ಮಾಡಿ, ರಾತ್ರಿ ಸೂಕ್ತ ಅಂತ ಒಂದು ಸೂಕ್ತ ಇದೆ, ಆ ಸೂಕ್ತವನ್ನು ಪಠನೆ ಮಾಡಿ ಮತ್ತೆ ಮಲಗಬೇಕು ಅಂತ. ಅಮಾವಾಸ್ಯಾ ದಶಮ್ಯಾದೌ ಮನ್ವಾದಿಷು ಯುಗಾದಿಷು ವೈಧೃತೌ ಚ ವ್ಯತಿಪಾತೆ ಸಂಕ್ರಾಂತೌ ಅಷ್ಟಕಾಸು ಚ ಪಕ್ಷೇ ಮಹಾಲಯ ಚೈವ ಪುಣ್ಯಕಾಲೆ ವಿಶೇಷತಃ. ಯಾವಾಗ ಅಮಾವಾಸ್ಯೆ ಎಂದು ರಾತ್ರಿ ಭೋಜನ ನಿಷಿದ್ಧ. ಅಮಾವಾಸ್ಯೆ, ದಶಮಿ ತ್ರಿದಿನಗಳಲ್ಲಿ, ಮನ್ವಾದಿ ಅಂತ ಪಂಚಾಂಗದಲ್ಲಿ ಇರ್ತದೆ, ಯುಗಾದಿಷು ಯುಗದ ಆದಿ ಅಂತ, ಇಂಚಿನ ದಿನ ಯುಗ ಆದಿ ಆಯಿತು ಅಂತ, ವೈಧೃತಿ ವ್ಯತಿಪಾತ ಸಂಕ್ರಾಂತೌ ಅಷ್ಟಕಾಸು ಚ ಪಕ್ಷೆ ಮಹಾಲಯ ಚೈವ, ಮಹಾಲಯ ಪಕ್ಷದಲ್ಲಿ, ಪುಣ್ಯಕಾಲೆ ಚೈವ ವಿಶೇಷತಃ. ಇನ್ನು ಸೌಮ್ಯ ಇದು ಯಾವುದು ಗ್ರಹಣ ಬಂದಾಗೆಲ್ಲ ಮಾಡಬಾರ್ದು ಅಂತ ತಿಳಿಸಿಕೊಡ್ತಾರೆ. ವೃತಾಹೇ ವಿಷ್ಣು ರಕ್ಷೇಶ ಸಂಗ್ರಾಮೇ ಶವಸೂತಕೆ ಗ್ರಾಮೇ ಶವೆ ಸ್ಥಿತೇ ಚೈವ ಬ್ರಾಹ್ಮಣೇ ಕ್ಷುರಿತೇಪಿ ವ ಏಕಾಹೆ ಚೈವ ಸಾಪಿಂಡೆ ಮಾಸಿಕೇಶು ತಿಥಾವಪಿ ಶ್ರಾದ್ದಂ ಕೃತ್ವಾಚ ಭುಂಕ್ವಾಚ ನ ಕುರ್ಯಾತ್ ರಾತ್ರಿ ಭೋಜನಂ. ನಮ್ಮ ಗ್ರಾಮದಲ್ಲಿ ಯಾರೋ ಮರಣಿಸಿದ್ದಾರೆ, ಅವರ ಶವವನ್ನು ತೆಗೆದಿಲ್ಲ, ರಾತ್ರಿ ಊಟ ಇಲ್ಲ. ಊರ ಗಡಿ ಅಂದರೆ ಮನೆ ಪಕ್ಕದಲ್ಲಿ ತೋಡಿದ್ದರೆ ಅದು ದಾಟ್ತದೆ ಅಂತ ಒಂದು ಅರ್ಥ, ನೀರು ಹರಿದು ಹೋಗುವಂಥ ವ್ಯವಸ್ಥೆ ಇದ್ದರೆ ದಾಟ್ತದೆ ಅಂತ. ಇಲ್ಲ ಅಂತ ಆದರೆ ಊರ ಒಳಗೆ ಶವವಿದ್ದರೆ ಊಟ ಮಾಡಲಿಕ್ಕಿಲ್ಲ. ಇನ್ನು ವ್ರತದ ಕೊನೆಯಲ್ಲಿ ವಿಷ್ಣು ರಕ್ಷೆ ಅಂದರೆ ಶ್ರವಣ ನಕ್ಷತ್ರ ವಿಚಾರ, ಸಂಗ್ರಾಮೆ ಶವಸೂತಕೆ ಸೂತಕ ಇದ್ದಾಗ, ಬ್ರಾಹ್ಮಣೇ ಕ್ಷುರಿತೇಪಿವ ಮನೆಗೆ ಬಂದಂತಹ ಅಂದರೆ ಬ್ರಾಹ್ಮಣ ಹಸಿವಾಗಿದ್ದಾಗ ವ್ಯವಸ್ಥೆ ಮಾಡಲಿಕ್ಕೆ ಆಗದಿದ್ದರೆ ನಾವು ಉಣ್ಣಬಾರದು. ಬ್ರಾಹ್ಮಣೇ ಕ್ಷುರಿತೇಪಿವ ಏಕಾಹ ಚೈವ ಸಾಪಿಂಡೆ ಶ್ರಾದ್ದಾದಿಗಳನ್ನು ಮಾಡಿದಂತು ಮಾಸಿಕೇಶು ತಿತಾವಪಿ ಶ್ರಾದ್ದಂ ಕೃತ್ವಾಚ ಭುಕ್ವಾಚ. ಶ್ರಾದ್ದ ದಿನ ಊಟ ಆಗಿದೆ, ರಾತ್ರಿ ಭೋಜನ ಇಲ್ಲ ಅಂತೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಅವರು ಮನೆಯಲ್ಲಿ ಮಲಗಿದರೆ ಸಂಚಿತಂ ಯದ್ ಗೃಹಸ್ಥಸ್ಯ ಪಾಪಂ ಆಮರಣಾಂತಿಕಂ ನಿರ್ದಹಿಷ್ಯತಿ ತತ್ಸರ್ವಂ ಏಕರಾತ್ ವಿಷಿತೋದ್ವಿಜ. ಒಂದು ರಾತ್ರಿ ಬ್ರಾಹ್ಮಣ ಬಂದು ನಮ್ಮ ಮನೆಯಲ್ಲಿ ಮಲಗಿದರೆ ನಾವು ಮಾಡಿದ ಸಂಚಿತಂ ಯದ್ ಗೃಹಸ್ಥಸ್ಯ ದೊಡ್ಡ ಪಾಪದ ಗಂಟಿದೆ, ಎಲ್ಲಿಯ ತನಕ
ಆಮರಣಾಂತಿಕಂ, ನಮ್ಮ ಸಾಯುವ ತನಕದ ಕಾಲದ ಪಾಪವನ್ನು ಬ್ರಾಹ್ಮಣ ಅದನ್ನು ನಾಶ ಮಾಡ್ತಾನಂತೆ. ಅಂದರೆ ಅನುಷ್ಠಾನವಂತ ಬ್ರಾಹ್ಮಣ, ಹೆಸರಿಗೆ ಮಾತ್ರ ಬ್ರಾಹ್ಮಣ ಅಲ್ಲ, ಇದು ತಲೆಯಲ್ಲಿ ಇರಬೇಕಷ್ಟೇ. ಬ್ರಾಹ್ಮಣ ಅಂತ ಹೇಳುವಾಗ ನಾವು ಬ್ರಾಹ್ಮಣರು, ನಾವು ಅಂದರೆ ನಮ್ಮ ಅನುಷ್ಠಾನ ನೋಡ್ಕೊಳ್ಬೇಕಷ್ಟೇ ಹೇಗಿದ್ದೆ. ಶಾಸ್ತ್ರ ತಿಳಿಸಿಕೊಡುವ ವಿಶೇಷ ಇದು. ಹಾಗಾಗಿ ಅತಿಥಿಗಳಿಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟರೆ ಮಹಾಪುಣ್ಯ ಇದೆ ಅಂತ. ಬಂದರೆ ಎಲ್ಲ ಬೆಡ್ಶೀಟ್ ಕೊಡಬೇಕು, ಎಲ್ಲ ವಾಸನೆ ಮಾಡಿ ಹೋಗ್ತಾರೆ, ತೊಳೆಯಬೇಕು, ಇದೆಲ್ಲ ನಮ್ಮ ಸಮಸ್ಯೆ ಇರ್ತದೆ ಅಲ್ವಾ, ಏನೇನೋ ಇರ್ತದೆ. ಕೊಳಕು ಮನುಷ್ಯ, ಕೊಳಕು ಬ್ರಾಹ್ಮಣ ಅಂತೆಲ್ಲ ಬಂದುಬಿಡ್ತದಲ್ವಾ ಎಲ್ಲದು. ಇನ್ನು ಎಲ್ಲಿ ಮಲಗಬಾರದು ಅಂತ ಹೇಳುವಾಗ ಶೂನ್ಯಾಲಯೇ ಸ್ಮಶಾನೇಚ ಏಕವೃಕ್ಷೇ ಚತುಷ್ಪಥೆ ಮಹಾದೇವಾಲಯ ವಾಪಿ ಮಾತೃವೇಶ್ಮನ್ ನ ಸ್ವಪೇತ್. ಅಂದರೆ ಶೂನ್ಯಾಲಯ, ಯಾವ ವಾಸ ಇಲ್ಲದಂತಹ ಮನೆ ಇಂಥದ್ದು, ಸ್ಮಶಾನದಲ್ಲಿ ಏಕವೃಕ್ಷ, ಒಂದೇ ಮರ ಇರುವ ಜಾಗದಲ್ಲಿ, ಚತುಷ್ಪಥೆ 4 ಬೀದಿ ಸೇರುವ ಜಾಗ ಚತುಷ್ಪಥೆ, ಮಹಾದೇವಾಲಯ ರುದ್ರದೇವರ ದೇವಸ್ಥಾನಗಳಲ್ಲಿ ಮಲಗಬಾರ್ದಂತೆ. ನ ಯಕ್ಷ ನಾಗಾಯತನೆ ಸ್ಕಂದಸ್ಯ ಆಯತನೆ ತಥ, ಯಕ್ಷ ನಾಗ ಇವರ ದೇವಸ್ಥಾನಗಳು, ಇನ್ನು ಸ್ಕಂದನ ಆ ದೇವಸ್ಥಾನ, ಇಲ್ಲಿ ನೀಲಛಾಯಾಸು ತಥಾ ಶರ್ಕರಾಲೋಷ್ಟ ಪಾಂಸುಷು ನಸ್ವಪೇಚ ತಥಾ ದರ್ಬೆ ವಿನಾ ದೀಕ್ಷಾಂ ಕಥಂಚನ. ಇನ್ನು ದರ್ಬೆಯ ಮೇಲೆ ದರ್ಭಾಸನ ಮಲಗ್ತೇವೆ, ಇಲ್ಲ ದೀಕ್ಷೆ ಇಲ್ಲದ ಕಾಲದಲ್ಲಿ ಯಾವುದೋ ಒಂದು ವ್ರತ ಇದ್ದಾಗ ಮಾತ್ರ ದರ್ಬೆ ಆಸನ ಹೇಳುತ್ತಾರೆ, ಬೇರೆ ಸಮಯದಲ್ಲಿ ಮಲಗಬಾರದು. ಧಾನ್ಯ ಗೋ ವಿಪ್ರದೇವಾನ ಗುರುಣ ಊರ್ಧ್ವಪಾರ್ಶ್ವಕ್ಕೆ, ಧಾನ್ಯಗಳನ್ನು ಇಟ್ಟ ಜಾಗ ಅದರ ಮೇಲಲ್ಲಿ, ಅಥವಾ ಗುರುಗಳು ವಿಪ್ರರು ಇವರು ಕೆಳಗೆ ಮಲಗಿ ನಾವೇ ಮಲಗುವಂಥ ಪ್ರಸಂಗ ಇದಾಗಬಾರದಂತೆ. ಗುರುಣಾಂ ಊರ್ಧ್ವ ಪಾರ್ಶ್ವಗೆ, ಹತ್ತಿರದಲ್ಲಿ ಮೇಲೆ ಮಲಗಬಾರದು ಅಂತ. ನಚಾಪಿ ಭಸ್ಮಶಯನೆ ನಾಶುಚೋ ನಾಶುಚಿ ಸ್ವಯಂ ನಾರ್ಧ್ರವಾಸ ನನಗ್ನಶ್ಚ ನ ಉತ್ತರ ಪರಮಸ್ತಕಃ ನಾಕಾಶೆ ಸರ್ವತ ಶೂನ್ಯೆ ನಚ ತತ. ಅಂದರೆ ಓಪನ್ ಸ್ಪೇಸಲ್ಲಿ ಮಲಗುವಂಥದ್ದು ಕೂಡದು. ನಾರ್ಧ್ರವಾಸ, ಯಾರು ಮಲಗುವುದಿಲ್ಲ ಅಲ್ಲ, ಸೆಕೆ ಜಾಸ್ತಿ ಆಯ್ತು ಒದ್ದೆ ಬಟ್ಟೆಯಲ್ಲಿ ಮಲಗೋದು ಇದೆಯಾ? ಇಲ್ಲ ಅಲ್ಲ. ಅಲ್ಲ, ಆರ್ಧ್ರವಾಸ ನ ಕರ್ತವ್ಯ, ಒದ್ದೆ ಬಟ್ಟೆ ಉಟ್ಕೊಂಡು ಮಲಗಬಾರ್ದಂತೆ. ಹೌದಾ? ಉತ್ತರ ಪರಮಸ್ತಕ, ಇನ್ನು ಉತ್ತರ ದಿಕ್ಕಿ ಮೇಲೆ ಹಾಕಿ ಮಲಗಬಾರದು. ನಗ್ನ, ಇದೊಂದು ಈಗ ಟ್ರೆಂಡ್ ಇದೆ, ಇದೊಂದು ಈಗ ವಿಚಿತ್ರವಾದ ಟ್ರೆಂಡ್ ಅದು, ಏನು ಇಲ್ಲದೆ ಮಲಗುವಂಥದ್ದು. ಹೀಗೆಲ್ಲ ಮಲಗಬಾರದು ಅಂತ ಹೇಳುತ್ತಾರೆ. ಇನ್ನು ಕೊನೆಗೆ ಯಾಮ ಪೂರ್ವಂತು ಯೋ ವಿಪ್ರಹ ಸ್ವಪೇ ನಿದ್ರಾ ವಶಪುಮಾನ್ ದಿವಾರಾತ್ರಿ ಕೃತಂ ಪುಣ್ಯಂ ಸರ್ವಂ ತಸ್ಯ ವಿನಶ್ಯತಿ. ಅಂದರೆ ಸೂರ್ಯ ಅಸ್ತನಾದ ಮೇಲೆ ಒಂದು ಯಾಮ ಬಿಟ್ಟು ಮಲಗಬೇಕು ಅಂತ ಹೇಳಿದರು. ಅದಕ್ಕಿಂತ ಪೂರ್ವದಲ್ಲಿ ಮಲಗಿದರೆ ಆ ದಿನ ಮಾಡಿದಂತಹ ದಿವಾರಾತ್ರಿ ಕೃತಂ ಪುಣ್ಯಂ, ಒಂದು ದಿನ ಪೂರ್ತಿ ಮಾಡಿದ ಪುಣ್ಯಕರ್ಮದ ಫಲ ಪುಣ್ಯ ಏನು ಬರ್ತದೆ ಅವೆಲ್ಲ ನಾಶ ಆಗ್ತದೆ. ಒಂದಿನ ದ್ವೇಷ ಆಗ್ತದೆ, ಮಾಡುವುದು ಎಷ್ಟು. ಅಲ್ಲಿಗೆ ಹೀಗೆ ಒಂದು ದಿನದ ಕಥೆಯನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಬೇಗ ಮಲಗಬಾರದು, ಮಲಗುವಾಗಲೂ ಹೇಗಿರು ಎಚ್ಚರ ಇರಬೇಕು ಅನ್ನೆಲ್ಲ ಒಂದಷ್ಟು ಸಂಗ್ರಹ ವಿಚಾರಗಳು. ನಮಗೆ ರಾತ್ರಿ ಸೂಕ್ತ ಮತ್ತೊಂದೆಲ್ಲ ಹೇಳಲಿಕ್ಕೆ ಖಂಡಿತ ಬರುವುದಿಲ್ಲ. ಆದರೆ ಈ ಆಸ್ತಿಕನ ಸ್ಮರಣೆ ಮಾಡುವಂಥದ್ದು ಇದೆಲ್ಲ ಪ್ರಯತ್ನ ಪಟ್ಟರೆ ಆದೀತು. ಮಲಗುವ ಮೊದಲು ಮೊಬೈಲ್ ನೋಡಿಯೇ ಮಲಗಬೇಕು ಅಲ್ಲ, ಮೊಬೈಲಿಗೆ ಅಲಾರ್ಮ್ ಸೆಟ್ ಮಾಡಿಟ್ಟು ಸೈಡಿಗೆ ಇಟ್ಟ ಮೇಲೆ ಯಾವುದೋ ಪುಸ್ತಕದ ಬರೆದಿಟ್ಕೊಂಡು ಓಪನ್ ಮಾಡಿ ಒಂದಷ್ಟು ಪ್ರಯತ್ನ ಮಾಡಿದರೆ ಖಂಡಿತ ಅವಕಾಶ ಇದೆ. ಬಾಯಿಗೆ ಬಂದ ಮೇಲೆ ಸುಲಭ ಆಗ್ತದೆ. ಅಲ್ಲಿ ತನಕ ಪ್ರಯತ್ನ ಪಡುವ ಮನಸ್ಸಿದ್ದರೆ ರಾತ್ರಿ ಸೂಕ್ತ ಎಲ್ಲ ವೇದ ಮಂತ್ರಗಳು ಅವು ಬೇಡ, ಇಂಥದ್ದನ್ನಾದರೂ ಮಾಡುವ ಪ್ರಯತ್ನ ಮಾಡಿದರೆ ಅನುಷ್ಠಾನದ ಬದಲಾವಣೆ ಆಗೇ ಆಗ್ತದೆ. ಇಲ್ಲ ಮಲಗೋತ ನಿದ್ರೆ ಬರೋ ತನಕ ಮೊಬೈಲ್ ನೋಡುವಂಥದ್ದು ಅಲ್ವಾ, ನೀ ಕಣ್ಣು ಆಯ್ತು ಇನ್ನು ಆಗುವುದಿಲ್ಲ ಆಗ ಮೊಬೈಲ್ ಸೈಡಿಗೆ ಹಾಕುವಂಥದ್ದು, ಅಲ್ಲಿ ತನಕ ನೋಡುವಂಥದ್ದು, ಇದು ನಮ್ಮ ಜೀವನ ಆಗಬಾರದು. ಆ ದೃಷ್ಟಿಯಲ್ಲಿ ನಿಜವಾಗಿ ಬ್ರಾಹ್ಮಣರಾಗಿ ಬದುಕುವ ಪ್ರಯತ್ನ, ನಮ್ಮ ಬದುಕು ಹೀಗಿರಲಿ ಹೀಗಿರಲಿ ಹೀಗಿರಲಿ, ಈ ಚಿಂತನೆಗೆ ಈ ಚಾತುರ್ಮಾಸ್ಯ ನಾಂದಿ ಹಾಡಲ್ಲಿ ಅಷ್ಟೇ. ಕೃಷ್ಣ